ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕವಿಶೆಟ್ ಯೂಟ್ಯೂಬ್ ಚಾನಲ್ಸ್. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸ್ವಲ್ಪ ನಾಯ್ಸ್ ಕೇಳಿಸಿದ್ರೆ ಅದು ಕನ್ಸ್ಟ್ರಕ್ಷನ್ ಆಗ್ತಿದೆ ನಮ್ಮ ಅಪೋಸಿಟ್ ಬಿಲ್ಡಿಂಗ್ ಅಲ್ಲಿ, ಸೊ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಪ್ರೀವಿಯಸ್ ವಿಡಿಯೋ ನೋಡ್ ಗೊತ್ತಿರುತ್ತೆ, ಬ್ಲೂ ಕಲರ್ ಸೋಫಾ ಇತ್ತು, ಸೊ ಅದನ್ನ ಕೊಟ್ಬಿಟ್ವಿ. ಅದಾದ್ಮೇಲೆ ಫ್ರೀಸ್ ತಗೊಂಡ್ವಿ, ಫ್ರೀಸ್ ಇರ್ಲಿಲ್ಲ. ಸೊ ಇದು ಯೂಶಲಿ ಎಲ್ಲಾರ ಮನೇಲಿ ಇರುವಂತದ್ದೇ, ಸ್ಟೋರೇಜ್ ಮಾಡ್ಕೊಂಡ್ಬಿಡ್ತಾರೆ ಫ್ರೀಸ್ ಬಂದ್ರೆ. ಸೊ ಡ್ರೈ ಫ್ರೂಟ್ಸ್, ಸ್ನಾಕ್ಸ್, ಅದೊಂದು ಡಂಪ್ ಏನಂದ್ರೆ ಮನೇಲಿ ಎಲ್ಲಾ ಕಡೆ ಏನೋ ಬಿಸಾಕಿಟ್ಟು ಬೇಡದ ವಸ್ತುಗೆ ನಾನು ಡಂಪ್ ಮಾಡಿದೀನಿ. ಅದಾದ್ಮೇಲೆ ಮೇಲಿರೋದು ಮದ್ವೆದು ಒಂದು ರಿಟರ್ನ್ ಗಿಫ್ಟ್. ದೆನ್ ಇದು ಹೇಳ್ತೀನಿ ಯಾಕೆ ಅಂತ, ಡ್ರೈ ಫ್ರೂಟ್ಸ್ ನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಖಾಲಿ ಆಗಿದೆ, ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು. ಅಂಡ್ ಹಾಗೆ ಸಮ್ ಸ್ಟಾಫ್ಗಳು ಇದು ಸ್ಟೋರೇಜ್ ತರ ತುಂಬಿದ್ದೀನಿ. ಸೊ ಮಾರ್ನಿಂಗ್ ಇದನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು, ಡೇ ವ್ಲಾಗ್ ಏನಾದ್ರು ಅನ್ಕೊಬಹುದು ನೀವು. ಅಂಡ್ ಸೊ ಬೆಳಗ್ಗೆ ಎದ್ದಿದ್ದೀನಿ, ಇವಾಗ ಜಸ್ಟ್ ಮುಖೆಲ್ಲ ತೊಳ್ಕೊಂಬಂದೆ. ಲೇಟ್ ನೈಟ್ ಮಲಗಿದ್ದು ಹಾಗಾಗಿ ಪಫಿನೆಸ್ ಇದೆ. ಸೊ ಪಫಿನೆಸ್ಗೆ ಏನ್ ಮಾಡ್ತೀನಿ ಗೊತ್ತಾ, ನಾಟ್ ಎವ್ರಿ ಡೇ, ಸಮ್ ಟೈಮ್ಸ್. ಸೊ ಪ್ಲೀಸ್ ಎಲ್ಲ ಮರಳಿರುತ್ತೆ, ಅದರಲ್ಲಿ ಹಾಲಿನ ಪಾಕೆಟ್ ಯಾವಾಗಿರುತ್ತೆ, ಸೊ ತಗೊಳ್ಳಿ. ಈ ತರ ಏನಾದ್ರು ಉಚ್ಕೊಂಡಿದ್ರೆ ಜಸ್ಟ್ ಹಿಂಗ್ ಇಟ್ಕೊಂಡ್ಬಿಡಿ. ತುಂಬಾ ಏನ್ ಕೊಡಿಲ್ಲ ಇದು, ನಾನು ಆಲ್ರೆಡಿ ತೆಗ್ದು ಕಾಯಿಸೋಕೆ ಹೋಗ್ಬೇಕಾಗಿತ್ತು. ಸೊ ಮತ್ತೆ ವಿಡಿಯೋಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹಿಂಗ್ ಸ್ವಲ್ಪ ತಿಟ್ಕೊಂಡ್ಬಿಟ್ಟು ಆಲ್ ಫುಲ್ ಫೇಸ್ಗೂ ಮಾಡ್ಕೊಂಡ್ರೆ ಫ್ರೆಶ್ನೆಸ್ ಅನ್ಸುತ್ತೆ. ಮತ್ತೆ ನೀವು ಐಸ್ ಕ್ಯೂಬ್ ಏನಾದ್ರು ಡೈರೆಕ್ಟ್ ಇರ್ತಾರೆ, ದಯವಿಟ್ಟು ಡೈರೆಕ್ಟ್ ಆಗಿ ಇಟ್ಕೊಂಬೇಡಿ. ಸ್ವಲ್ಪ ಬಟ್ಟೆ ಜೊತೆ ಇಲ್ಲಾಂದ್ರೆ ಟಿಶ್ಯೂ ಪೇಪರ್ ಬರ್ತಾರೆ, ಅದ್ರ ಜೊತೆ ಎಲ್ಲ ಕವರ್ ಮಾಡಿ ಇಡಿ, ಅದು ತುಂಬಾನೇ ಒಳ್ಳೇದು. ಸೊ ಈ ತರ ಮಾಡಿ ಇದಾದ್ಮೇಲೆ ಸ್ವಲ್ಪ ಬಿಸಿನೀರು ಕುಡಿತೀನಿ. ಬಿಸಿನೀರು ಯಾಕೆ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದ್ರೆ, ಎವ್ರಿ ಡೇ ಪ್ರಿಫರ್ ಮಾಡಲ್ಲ, ಬಟ್ ವೆನ್ ಐ ಹ್ಯಾವ್ ಪರ್ಸನಲ್ ಥಿಂಗ್ಸ್, ಅಂದ್ರೆ ನಿಮ್ಗೆ ಗೊತ್ತು ಪರ್ಸನಲ್ ಹತ್ರ ಹುಡುಗಿರಿಗೆ ಏನಿರುತ್ತೆ, ಸೊ ಪೀರಿಯಡ್ ಆ ಥರ ಇದ್ದಾಗ ಮಾರ್ನಿಂಗ್ ಹಾಟ್ ವಾಟರ್ ಪ್ರಿಫರ್ ಮಾಡ್ತೀನಿ. ಬಟ್ ಜಸ್ಟ್ ಹಾಟ್ ವಾಟರ್ ಅಲ್ಲ, ಹಾಟ್ ವಾಟರ್ ಗೇಮ್ ಮಿಕ್ಸ್ ಮಾಡ್ಕೊಂತೀನಿ ಅಂತ ಕೂಡ ನಾನು ಹೇಳ್ತೀನಿ. ಪೇನ್ ರಿಲೀಫ್ ಮಾಡುತ್ತೆ, ಅದಕ್ಕೆ ಇದಕ್ಕೆ ತಗೊಂತಾ ಇದೀನಿ ಅಂತ ದಯವಿಟ್ಟು ಅನ್ಕೊಂಬೇಡಿ, ಕ್ಯಾಶುಯಲ್ ಆಗಿ ತಗೊಂತಾ ಇದೀನಿ. ಸೊ ಯಾ, ಫಸ್ಟ್ ನೀರು ಬಿಸಿ ಮಾಡ್ಕೊಂಡು ಅದಾದ್ಮೇಲೆ ಈ ಹಾಲು ಅದೇ ಪಾತ್ರೆ ಹಾಕ್ತೀನಿ. ಸೊ ಹಾಟ್ ವಾಟರ್ ನಾನು ಇಂಥ ಒಂದು ಏನಂತಾರೆ ಗ್ಲಾಸ್ ಇಂದ್ರಲ್ಲಿ ತಗೊಂಡಿದ್ದೀನಿ. ನೀವು ಯೂಶಲಿ ಓಟ್ಸ್ ತಿನ್ನೋರ ಹತ್ರ, ಓಟ್ಸ್ ತಿಂತಾರ ಅಂತ ಹತ್ರ ನೋಡಿರ್ತೀರಾ, ಸೊ ಅದಕ್ಕೆ ತಗೊಂಡಿದ್ದೀನಿ. ಇದಕ್ಕೆ ನಾನು ಸೊ ಇದೇನು ಅಂದ್ರೆ, ನಾನು ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೆ. ಯಾವ್ದಂದ್ರೆ ನೆಲ್ಲಿಕಾಯಿ ಮತ್ತೆ ಜಿಂಜರ್, ನೆಲ್ಲಿಕಾಯಿ, ಶುಂಠಿ, ಒಂದು ನಿಂಬೆಹಣ್ಣು ಫುಲ್ಲು ಕಟ್ ಮಾಡಿದಿರಾ, ಅಂದ್ರೆ ಕಟ್ ಮಾಡಿದೆ ಬಟ್ ಸಿಪ್ಪೆ ತೆಗ್ದಿರಾ ಹಾಗೆ ಹಾಕೊಂಡಿದ್ದೆ. ಸೊ ಅದನ್ನ ಫುಲ್ಲು ನೋಡಿ ಹೆಂಗಾಗುತ್ತೆ. ಲೆಟ್ ಇಟ್ ಮೆಲ್ಟ್. ಉಪ್ಪು ಕೂಡ ಹಾಕೊಂಡಿದ್ದೆ ನಾನು ಗ್ರೈಂಡ್ ಮಾಡ್ಬೇಕಾದ್ರೆ, ಮತ್ತೆ ಫ್ರಿಜ್ ಇಟ್ಬಿಡ್ತೀನಿ. ಈಗ ಪೂರ್ತಿ ಕರಗಿದೆ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ ಗಾಯ್ಸ್, ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಡೈಲಿ ಕುಡಿಯೋರಾದ್ರೆ. ಇದು ಲಾಸ್ಟ್ ಪೌಡರ್ ಇರುತ್ತೆ. ಸೊ ನಾನು ಇಲ್ಲಿಗೆ ಏನು ಮಾಡ್ಬಿಡ್ತೀನಿ, ನೀರು ಕುಡಿಯೋದು ಇಲ್ಲಿಗೆ ಏನು ಮಾಡ್ಬಿಡ್ತೀನಿ. ಮಾರ್ನಿಂಗೇ ನಮ್ಮನೆ ಲೇಡಿ ಬಾಸ್ ಮನೆಗೆ ಬಂದಿದ್ರು ನಮ್ಮ ಮನೆಗೆ. ಸೊ ಅಡುಗೆ ಮೇಲೆ ನಿಂತ್ಕೊಂಡು ಯಾವ ಆಟ ಆಡ್ತದಲ್ಲ ನೋಡಿ ಅವಳು. ಸೊ ಈಗ ಪಪ್ಪಾಯ ಕಟ್ ಮಾಡ್ತಾ ಇದೀವಿ. ಸೊ ನೈಲ್ ಪಾಲಿಶ್ ಒಂದೊಂದು ಕಲರ್ ಸುಮ್ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ಕಿದ್ದೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಕ್ಲೀನ್ ಮಾಡ್ಬೇಕು ಇವತ್ತು. ಸೊ ಕಟ್ ಮಾಡೋಣ. ಪಪಾಯ ಅಂದರೆ ನಂಗೆ ತುಂಬ ಇಷ್ಟ. ಪ್ರೀವಿಯಸಲ್ಲಿ ಶಿರೀಷನ್ ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಇವಾಗ ಅವಳು ಕೂಡ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇಬ್ಬರು ಎಷ್ಟು ಮೆಸ್ಸಿಯಾಗಿ ಕಾಣಿಸ್ತಾ ಇದ್ದೀವಿ, ಹೇರ್ಗಳೆಲ್ಲ ನೋಡಿ. ಬೆಳಿಗ್ಗೆ ಅಲ್ವಾ, ಸೊ ಅವಳು ಅರ್ಲಿ ಮಾರ್ನಿಂಗ್ ಬೇಗ ಇದ್ದಿದ್ಲು, ಹಾಗಾಗಿ ಮನೆ ಹತ್ರ ಅವಳು ಕೂಡ ಬಂದಿದ್ಲು. ಸೊ ತಿಂತ ಫುಲ್ ಎಂಜಾಯ್ ಮಾಡಿಕೊಂಡು ಹೇಗಿದ್ದೀವಿ ಹಾಗೆ ವೀಡಿಯೋ ಮಾಡೇ ಹಾಕ್ತಾ ಇದ್ದೀವಿ. ಆ್ಯಂಡ್ ಈ ಟೀ ಶರ್ಟ್ ನೀವು ಪ್ರೀವಿಯಸ್ ವೀಡಿಯೋದಲ್ಲೂ ಇದೆ. ಸೊ ಮನೆ ಹತ್ರ ನಿಮ್ಗೆ ಗೊತ್ತು, ಯೂಶಲಿ ಹಾಕಿದ ಬಟ್ಟೆನೇ ನಾವು ಹಾಕ್ತಾ ಇರ್ತೀವಿ. ವಿಡಿಯೋ ಮಾಡ್ತೇನೆ ಅಂದ್ಬಿಟ್ಟು ನಾನು ತಂದು ಚೆನ್ನಾಗಿ ರೆಡಿ ಮಾಡ್ಕೊಂಡೆಲ್ಲ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಸೊ ಯಾವ ಕಾಂಪಿಟೇಷನ್ ಮೇಲೆ ತಿಂತಾ ಇದ್ದೀವಿ, ನಿನಗಿಂತ ನಾನು ಜಾಸ್ತಿ, ನನಗಿಂತ ನೀನು ಜಾಸ್ತಿ ಅಂತ. ಸೊ ಬ್ರೇಕ್ಫಾಸ್ಟ್ ನಮ್ಮದು ಇದಾಗಿತ್ತು ಆ್ಯಕ್ಚುಲಿ. ಅದಾದಮೇಲೆ ನಾವೇನು ತಿಂದಿಲ್ಲ, ಮಧ್ಯಾಹ್ನನೇ ನಾವು ಊಟ ಮಾಡಿದ್ದು. ಸೊ ಮಧ್ಯಾಹ್ನ ಕೂಡ ಊಟ ಮಾಡಿದ್ದೆಲ್ಲ ನಾನು ಹೇಳ್ತೀನಿ ಅಂದರೆ ಏನು ಅಂತ. ಆ್ಯಂಡ್ ನೋಡಿ ಅವಳು ಎಕ್ಸ್ಪ್ರೆಷನು, ನನಗೆ ನಗು ತಡೆಯೋಕ್ಕಾಗ್ತಿಲ್ಲ. ಅದಾದಮೇಲೆ ನೀರು ಕುಡಿದೆ. ಸೊ ಅಲ್ಲಿಗೆ ಫುಲ್ಲು ಹೊಟ್ಟೆ
ತುಂಬಿತು ವಿಡಿಯೋ ನೋಡಿ ಇಟ್ಟಿದ್ರು ಅವಳು ಹೇಗೆ ಫುಲ್ ಆಟ ಆಡಿಸ್ತಾಳೆ ಅಂದರೆ ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಫುಲ್ಲು ಶೇಕ್ ಮಾಡಿ ಏನೇನೋ ಮಾಡ್ತಾ ಇದ್ದಾಳೆ. ಆ್ಯಂಡ್ ಅವಳು ವೀಡಿಯೋ ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗಿತಾ ಇದ್ದಾಳೆ. ಸೊ ಹೆಂಗೆ ತೆಗಿತಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಪಪಾಯನ ಕಟ್ ಮಾಡಿದಾಗ ಅದು ವಾಟರೆಲ್ಲ ಬಂದಿರುತ್ತಲ್ವ ಸ್ಕ್ವೀಸ್ ಮಾಡ್ದಂಗೆ. ಸೊ ಅದನ್ನು ಉಳಿದಿತ್ತಲ್ಲ ಅದನ್ನೆಲ್ಲ ಮುಖಕ್ಕೆ ಹಾಕೊತಾ ಇದ್ದೀನಿ. ಎಸಿತ್ಯಾ ನೋಡಿ ಎಸಿದ್ದಾಳಂತೆ. ಅದಾದಮೇಲೆ ನಾನು ಅಕ್ಕ ಬೈಕಲ್ಲಿ ಅವ್ರ ಮನೆಗೆ ನಾನು ಹೊರಟೆ. ಸೊ ನಾನು ಬೈಕ್ ತೊಗೊತಲ್ಲ ಓಕೆ ಚಲೋ. 11 ಗಂಟೆಗೆ ಎಷ್ಟು ಬಿಸಿಲಿದೆ ನೀವು ನೋಡ್ತಾ ಇರ್ಬೋದು. ಸಾರಕ್ಕಿಲಂತೂ ಸ್ವಲ್ಪ ಫ್ರೀ ಇತ್ತು, ಸಿಗ್ನಲ್ ಯಾವಾಗೂ ಟ್ರಾಫಿಕ್ ಇರುತ್ತೆ. ಸೊ ಆರಾಮಾಗಿ ಬಂದ್ವಿ. ಆ್ಯಂಡ್ ಅದಾದಮೇಲೆ ಬಂದುಬಿಟ್ಟು 1 ಅವರ್ ಬಿಟ್ಟು ಊಟ ಮಾಡಿದ್ದು ಕಡಲೆಕಾಳು ಸಾಂಬಾರು ಮತ್ತು ಸೋಯಾ ಚಂಕ್ಸ್ ಇವೆರಡು. ಇದೇ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿದೆ, ಹೋಗಿ ಚೆಕ್ ಮಾಡಿ. ಯೂಟ್ಯೂಬ್ಗೆ ಹಾಕ್ತೀನಿ, ನಿಂದು ಐಡಿಯಾ ಬಿಡ ಆಮೇಲೆ ಆಯಿತಾ? ಹಾಂ, ಅಲ್ಲಾಡ್ಬೇಡ. ಇವ್ರು ಬಂದು ಲಕ್ಷ್ಮಿ ಅಂತ, ಇವರಿರೋದು ತುಮಕೂರಲ್ಲಿ, ಫ್ಯಾಷನ್ ಡಿಸೈನರ್. ಸೊ ನಿಮ್ಗೆ ಏನಾದರೂ ಬಟ್ಟೆ ಈ ಥರ ಏನಾದರೂ ಡಿಸೈನ್ ವೇಸ್ ಎಲ್ಲ ಮಾಡಿಸ್ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಚೆನ್ನಾಗಿ ಮಾಡಿಕೊಡ್ತಾರೆ. ತುಮಕೂರವ್ರು ಇದ್ರೆ ಸ್ಪೆಷಲಿ ನಿಮಗೆ ಬೆಸ್ಟ್. ನಿಮ್ಗೆ ಏನಾದರೂ ಇವನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ಸ್ಟ್ರೀಮ್ ಫ್ಯಾಷನ್ ವರ್ಡ್ ಅಂತ ಇನ್ಸ್ಟಾಗ್ರಾಮಲ್ಲಿ ಟೈಪ್ ಮಾಡಿದರೆ ಅವ್ರ ID ಸಿಗುತ್ತೆ. ಸೊ ನೀವು ಅಲ್ಲಿ DM ಮಾಡಿದರೆ ನಿಮ್ಗೆ ಬೇಕಾಗಿರೋ ರೀತಿ ಅವರು ಡಿಸೈನ್ಸ್ ಮಾಡ್ತಾರೆ. ನೀವು ಡೈರೆಕ್ಟ್ ಕೂಡ ವಿಸಿಟ್ ಮಾಡ್ಬೋದು ತುಮಕೂರವರಾಗಿದ್ದರೆ. ಇಲ್ಲಾಂದರೆ ನೀವು DM ಮಾಡಿ ಅವ್ರ ಅಕೌಂಟ್ಗೆ ಹೋಗಿ. ಸರಿ, ಒಂದು ನಿಮಿಷ ನಾನು ಹೇಳ್ತೀನಿ. 1 2 3 ಸ್ಟಾರ್ಟ್. ಸರಿ, ನಾನು ಹೇಳ್ತೀನಿ ಅಕ್ಕ, ನೀವು ಈ ಕಡೆ ಬಂದ್ಬಿಡಿ. ಹೇಳ 1 2 ಇಲ್ಲಿ ಶ್ರೀ, ಇಲ್ಲಿ ತಿರುಗೋ ಫುಲ್ ಒಂದು ರೌಂಡ್. ಬೂಮ್ರಂಗ್ ಇಟ್ಟಿದ್ದಲ್ವಾ? ನಾನು ಹೇಳ್ದೆ ಒಂದು ರೌಂಡ್ ಕ್ಲೀನಾಗಿ ತಿರುಗು, ಆಯ್ತಾ? ಓಕೆ, ಡಿಸೈನರ್ ಇವರೇ. ಇಲ್ಲಿ ಒಂದು ರೌಂಡ್ ಕ್ಲೀನಾಗಿ ತಿರುಗು, ರೊಟೇಟ್ ಮಾಡು. ಎಸ್. ಅದಾದಮೇಲೆ ನಮ್ಮ ಶಿರೀಷ ಮೇಡಮ್ ಅವ್ರದ್ದು ಸ್ವಲ್ಪ ನಾವು ಫೋಟೋಶೂಟ್ ಮಾಡೋಕ್ಕೋಸ್ಕರ ಕೆಳಗಡೆ ಕೂರಿಸಿ ಸ್ಕರ್ಟ್ನೆಲ್ಲ ನೀಟಾಗಿ ಫುಲ್ಲು ಸುತ್ತ ರೌಂಡ್ ಬರುತ್ತಾರಲ್ಲ ಮಾಡಿ ಫೋಟೋಶೂಟ್ ಮಾಡ್ತಾಯಿದ್ದು. ಇದು ಸುಮ್ಮನೆ ಏನೂ ಇಲ್ಲ, ರ್ಯಾಂಡಮಾಗಿ ತೆಗಿತಾ ಇರೋದಷ್ಟೇ. ಸೊ ಯೂಶ್ವಲಿ ಬಿಸ್ನೆಸ್ ಮಾಡ್ತೀವಂದರೆ ನಿಮ್ಗೆ ಗೊತ್ತು, ಫೋಟೋಸ್ ಆರ್ ವಿಡಿಯೋಸ್ ಮ್ಯಾಂಡೇಟರಿ. ಏನೇ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತೀವಿ ಇಲ್ಲಾಂದರೆ ಆಲ್ರೆಡಿ ರನ್ನಿಂಗಲ್ಲಿದೆ ಅಂದರೆ ಮ್ಯಾಂಡೇಟರಿ. ಸೊ ನಾನು ಮೇಕಪ್ಗೆ ಹೋಗ್ತೀನಿ ಅಂದರೆ ಫೋಟೋಸ್ ಮತ್ತು ವೀಡಿಯೋಸ್ ಮ್ಯಾಂಡೇಟರಿ. ಬಿಕಾಸ್ ವರ್ಕ್ ನೋಡೋದು ಅದರಲ್ಲೇ. ಎಷ್ಟೊಂದು ಕಡೆ ನಾನು ತೆಗ್ದು ಇಲ್ಲ, ಫೋಟೋಸ್ ಅವರಿಂದ ಬಂದು ಇಲ್ಲ, ಸ್ಟಿಲ್ 2 ವರ್ಷ ಆದ್ರೂ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇರೋ ವರ್ಕ್ನೇ ನಾವು ಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ಮಾಡಾದ್ಮೇಲೆ ಅವ್ರಿಗೆ ಇಷ್ಟ ಆದರೆ ಫೀಡ್ಬ್ಯಾಕ್ ಕೊಡ್ತಾರೆ, ಅದು ತುಂಬಾ ಖುಷಿಯಾಗುತ್ತೆ. ಏಯ್ ಕೂದಲೆತ್ತು ಮುಂದೆಯಿಂದ ಹಿಂಗೆ ಕೂದ್ಲಿಂಗ್ ಅನ್ಕೋ. ಸ್ಮೈಲ್ ಆ ಕಡೆದು ಸ್ಮೈಲ್ ಚೀಸನ ಯಪ್ಪ ಬೇಡ ನೋಡು ಚೆನ್ನಾಗಿ ಹೇಳಿ. ಲೊಕೇಶನ್ ಎಲ್ಲಿ ಇವಾಗ ನೋಡಿ ನ್ಯಾಚುರಲ್ ನಗು ಬಂತಲ್ಲಿ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.